ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಕ್ಕಬಳ್ಳಾಪುರ ತಾಲೂಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೂತನ ಪದಾಧಿಕಾರಿಗಳ ಆಯ್ಕೆ. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಚಿಕ್ಕಬಳ್ಳಾಪುರ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ಹಾಗೂ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಇತ್ತೀಚೆಗೆ ರಾಜ್ಯ ವಿಭಾಗೀಯ ಸಂಚಾಲಕರಾಗಿ ಆಯ್ಕೆಯಾದ ಜಿಎನ್ ಸುರೇಶ್ ಅವರು 3 ಜಿಲ್ಲೆಗಳ ಸಂಘಟನೆಯನ್ನು ಚುರುಕುಗೊಳಿಸುವ ಜವಾಬ್ದಾರಿ ವಹಿಸಿಕೊಂಡಿದ್ದು, ಆ ಹಿನ್ನೆಲೆಯಲ್ಲಿ ಆಗಸ್ಟ್ 9ರಂದು ಮಂಚೇನಹಳ್ಳಿ ತಾಲೂಕು ಶಾಖೆಯ ಪದಗ್ರಹಣ ನೆರವೇರಿಸಲಾಗಿತ್ತು. ಇದೀಗ ಅವರ ಸಮ್ಮುಖದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಘಟಕವನ್ನು ನೂತನವಾಗಿ ರಚಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯ ವಿಭಾಗೀಯ ಸಂಚಾಲಕ ಸುರೇಶ್, ಸಂಘಟನೆ ಬಡವರು, ಶೋಷಿತರು ಹಾಗೂ ದುರ್ಬಲರ ಪರವಾಗಿ ಕೆಲಸ ಮಾಡಬೇಕು. ಯಾವುದೇ ಕಾರಣಕ್ಕೂ ಸಂಘಟನೆಗೆ ಕೆಟ್ಟ ಹೆಸರು ಬಾರದಂತೆ ಪ್ರತಿಯೊಬ್ಬರು ಜವಾಬ್ದಾರಿಯಿಂದ ದುಡಿಯಬೇಕು. 24x7 ಸಮಯದಲ್ಲೂ ನಿಮ್ಮೊಂದಿಗೆ ನಿಂತು ಸಂಪೂರ್ಣ ಬೆಂಬಲ ನೀಡುತ್ತೇನೆ ಎಂದು ಭರವಸೆ ನೀಡಿದರು. ರಾಜ್ಯ ಮಹಿಳಾ ಸಂಚಾಲಕಿ ರತ್ನಮ್ಮ ಮಾತನಾಡಿ, ಸಂಘಟನೆಯ ಸದಸ್ಯರು ತಮ್ಮ ಕೆಲಸಗಳನ್ನು ಅಧಿಕಾರಿಗಳ ಬಳಿ ಧೈರ್ಯದಿಂದ ಮಾಡಿಸಿಕೊಳ್ಳುವ ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕು. ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಂಡು ಮುನ್ನಡೆಯಬೇಕು. ಇದಕ್ಕೆ ತಮ್ಮ ಬೆನ್ನೆಲುಬಾಗಿ ಸದಾ ಸಹಕಾರ ನೀಡುವುದಾಗಿ ಹೇಳಿದರು. ನಂತರ ರಾಜ್ಯ ಮಹಿಳಾ ಮುಖಂಡರಾದ ನಂದಿನಿ ಮಾತನಾಡಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹಿಳೆಯರಿಗೆ ಉನ್ನತ ಸ್ಥಾನ ನೀಡಿ ಗೌರವಿಸಬೇಕು. ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ತೀವ್ರವಾಗಿ ಖಂಡಿಸಿರುವುದಾಗಿ ತಿಳಿಸಿದರು. ಮಹಿಳೆಯರು ಹಕ್ಕು ಮತ್ತು ಗೌರವ ಕಾಪಾಡಲು ಸಂಘಟನೆ ಸದಾ ಬೆಂಬಲವಾಗಿ ನಿಲ್ಲಲಿದೆ ಎಂದರು. ಜಿಲ್ಲಾ ಸಂಘಟನಾ ಸಂಚಾಲಕ ಮಂಚೇನಹಳ್ಳಿ ಗಂಗಾಧರ್ ಅವರು ತಾಲೂಕು ಘಟಕ ರಚನೆಯ ಕಾರ್ಯಕ್ರಮದ ರೂಪರೇಷೆಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದರು. ನೂತನ ಪದಾಧಿಕಾರಿಗಳಿಗೆ ಸಂಘಟನಾತ್ಮಕವಾಗಿ ಪ್ರಮಾಣ ವಚನ ಬೋಧಿಸಲಾಯಿತು. ನೂತನ ಪದಾಧಿಕಾರಿಗಳಾಗಿ ಮುಷ್ಟೂರು ನವೀನ್ ಕುಮಾರ್, ನರಸಿಂಹಮೂರ್ತಿ, ವೇಣುಗೋಪಾಲ್, ಮಂಜುನಾಥ್, ವೆಂಕಟೇಶ್ವ, ವೆಂಕಟೇಶ್, ಮುನಿರೆಡ್ಡಿ, ಮೂರ್ತಿ, ಮೈಲಾರಿ, ಮೂರ್ತಿ, ನರಸಿಂಹಪ್ಪ ಹಾಗೂ ರವಿಕುಮಾರ್ ಆಯ್ಕೆಯಾದರು. ನೂತನ ಪದಾಧಿಕಾರಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕ ಗಂಗಪ್ಪ, ಜಿಲ್ಲಾ ಕಲಾ ಮಂಡಳಿ ಸಂಚಾಲಕ ಎಚ್ಎಂ ವೆಂಕಟೇಶ್, ಗುಡುಬಂಡೆ ನಾಗರಾಜ್, ಮಂಚೇನಹಳ್ಳಿ ನಾಗರಾಜ್, ರಮೇಶ್, ಚಿಕ್ಕಬಳ್ಳಾಪುರ ಅರುಣ್, ಯಶವಂತ್, ಬಾಗೇಪಲ್ಲಿ ಗಂಗಲಮ್ಮ, ವನಿಜಮ್ಮ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಅಷ್ಟೊಂದು ಜವಾಬ್ದಾರಿಯಿಂದ ಇವತ್ತು ಸಂಘಟನೆಯನ್ನು ಕಟ್ಟಿ ನಡೀತಾ ಇದೆ. ನಮ್ಮ ರಾಜ್ಯಾಧ್ಯಕ್ಷರಾದ ಶಿವಮೊಗ್ಗ ಗುರುಮೂರ್ತಿ ಸಾರ್ ಅವರಿಂದ ಇವತ್ತು ಸಂಘಟನೆ ಮುಂದುವರಿಸ್ತಾ ಇದೆ. ಆದ್ದರಿಂದ ಇವತ್ತು ಯಾರು ನಮ್ಮ ಪರವಾಗಿ ದನಿ ಎತ್ತಾ ಇಲ್ಲ. ಯಾರು ಅಮಾಯಕರು ಒಬ್ಬ ಸ್ಟೇಷನ್ ಆಗಲಿ ಇಲ್ಲ ತಾಲೂಕು ಕಚೇರಿ ಮುಂದೆ ಆಗಲಿ ಕಷ್ಟ ಅಂತ ಬಂದರೆ ಅವ್ರ ಪರವಾಗಿ ಬರ್ತಾರೆ, ಆಮೇಲೆ ಅವ್ರ ಆಪೋಸಿಟ್ ಹತ್ರ ಶಾಮೀಲಾಗ್ತಾ ಇದ್ದಾರೆ. ಆದ್ದರಿಂದ ಈ ಸಂಘಟನೆಯಲ್ಲಿ ಭಾರಿ ಕಟ್ಟುನಿಟ್ಟಿಂದ ಕೆಲಸ ಮಾಡುತ್ತೆ ಮತ್ತು ಒಂದು ಜವಾಬ್ದಾರಿ ಸ್ಥಾನದಲ್ಲಿದೆ ಈ ಸಂಘಟನೆ. ಯಾರಿಗೂ ಅಂಥ ಅವಕಾಶಗಳು ಕೊಡೋಕ್ಕಾಗಲ್ಲ ಇಲ್ಲಿ. ಆದ್ದರಿಂದ ದಯವಿಟ್ಟು ಇವತ್ತು ಏನು ನಮ್ಮ ತಾಲೂಕು ಕಮಿಟಿ ಹೊಸಬರನ್ನ ಆಯ್ಕೆ ಮಾಡ್ತೀವಿ, ಅವರು ಒಂದು ಈ ಸಂಘಟನೆ ಬಲಿಷ್ಠವಾಗಿ ಕಟ್ಕೊಂಡು ಮುಂದೆ ಹೋಗ್ಬೇಕು ಅಂತೇಳಿ ಶಿವಣ್ಣ ಇದ್ರು. ಯಾಕಂದ್ರೆ ಒಂದು ಕಂಬಾನಪಾಲದ ದಹನ ಸಂದರ್ಭದಲ್ಲಿ ಸುಮಾರು ನಾವು ಒಂದು ಇಲ್ಲಿಂದ ಯಾವುದಕ್ಕೆ ಬೆಂಗಳೂರು ಅರಮನೆಗೆ ಹೋದ್ವಿ. ಅಲ್ಲಿ ಲಕ್ಷಾಂತರ ಜನ ಅಲ್ಲಿ ಸೇರಿಸಿದ್ವಿ. ಆ ಒಂದು ಘಟನಾವಳಿ ಆ ಸಂದರ್ಭದಲ್ಲಿ ಮಾಯಾವತಿ ಬಂದಿದ್ರು, ಪ್ರೊಫೆಸರ್ ಬಿ ಕೃಷ್ಣಪ್ಪ ಬಂದಿದ್ರು, ಕಾಶಿರಾಮ ಬಂದಿದ್ರು, ಎಲ್ಲರೂ ಬಂದಿದ್ರು. ಯಾಕಂದ್ರೆ ಅಷ್ಟೊಂದು ನಾವು ಪ್ರಬುದ್ಧರಾಗಿರಬೇಕು. ಸಂಘಟನೆ ಅಂದರೆ ಅದು ದುಡ್ಡು ಕೊಡೋದಲ್ಲ, ಸಂಘಟನೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದು ಅಷ್ಟೇ ಸಂಘಟನೆ. ಯಾಕಂದರೆ ನಾವು ಯಾವುದೇ ಒಂದು ಹೋರಾಟ ಮಾಡಬೇಕಂದ್ರೆ ಅದು ಸಂಘಟನೆ ಮೂಲಕವೇ ಹೋರಾಟ ಮಾಡಬೇಕು. ನಮ್ಮ ಹಕ್ಕುಗಳಿಗೂ ಕೂಡ ನಾವು ಹೋರಾಟ ಮಾಡಬೇಕಂದ್ರೆ ನಾವು ಈಗಿನ ಒಂದು ಪರಿಸ್ಥಿತಿಯಲ್ಲಿ ಒಂದು ಸೂಚಿ ಪಡಿಬೇಕಂದ್ರೂ ಕೂಡ ಹೋರಾಟ ಮೂಲಕ ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ನಾವು ಇತಿಹಾಸ ನೋಡಿದಾಗ ಒಂದು ಸ್ವತಂತ್ರ ಪೂರ್ವದಲ್ಲಿ ಕೂಡ ಸುಮ್ಮನೆ ನಮಗೆ ಸ್ವತಂತ್ರ ಬರಲಿಲ್ಲ. ಹಲವಾರು ಹೋರಾಟಗಳನ್ನ ನೋಡ್ಕೊಂಡು ನಾವು ಬಂದಿರೋದು. ಈಗಲೂ ಅಷ್ಟೇ ನಮ್ಮ ಹಕ್ಕುಗಳು ಹಿಂಬಾಲಕರಾಗಬೇಕು. ಅದು ಸಂಘಟನೆಯಲ್ಲಿ ತುಂಬ ನೋವುಂಟಾಗುತ್ತೆ. ಯಾಕಂದರೆ ನಾವು ಅನುಭವದಿಂದ ನಾನು 4 ಮಾತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಷ್ಟೇ. ಯಾವ ರಾಜಕೀಯ ಪಕ್ಷದವರು ಯಾವ ಕರೆದ್ರೂ ಓಡ್ಬಿಡ್ತಾರೆ, ಅವ್ರ ಹಿಂದೆ ಸಂಘಟನೆ ಹೊಡಿತಾರೆ. ಈ ಒಂದು ಕಾರಣಗಳಿಂದನೇ ಸಂಘಟನೆಗಳು ಹೊಡ್ಕೊಂಡು ನಾನು ಲೀಡರ್ ಆಗಬೇಕು, ನಾನು ಗುರುತಿಸ್ಕೋಬೇಕು, ರಾಜಕೀಯದಲ್ಲಿ ಗುರುತಿಸ್ಕೋಬೇಕು, ನಾನು ಅಲ್ಲಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ಹಂಗೋಗಿ ಸಂಘಟನೆ ಹೊಡಿತಾ ಇದೆ. ಈ ಒಂದು ಸಂದರ್ಭದಲ್ಲಿ ಜವಾಬ್ದಾರಿ ತಗೊಳ್ಳೋಂಥವ್ರು ನಾವು ಯಾರಿಗೋಸ್ಕರ ಜವಾಬ್ದಾರಿ ತಗೊಳ್ತಾ ಇದ್ದೀವಿ? ಬಡವ್ರಿಗೋಸ್ಕರ, ಶೋಷಿತರಿಗೋಸ್ಕರ, ನಮ್ಮ ದಲಿತ ಸಮುದಾಯ ಚೆನ್ನಾಗಿರಬೇಕು ಮತ್ತು ಅವ್ರನ್ನ ಮೇಲೆತ್ತಬೇಕು ಅನ್ನೋ ಉದ್ದೇಶದಿಂದ ಜವಾಬ್ದಾರಿಗಳು ತಗೊಂಡಿದ್ದೀವಿ. ಆ ಜವಾಬ್ದಾರಿಗಳು ತಗೊಂಡು ಮತ್ತು ಅಲ್ಲಿಗೆ ಯೋಚನೆ ಮಾಡಿಕೊಂಡು ಅವ್ರನ್ನ ಏನು ಉದ್ಧಾರ ಮಾಡೋವಂಥ ಒಂದು ಹಳ್ಳಿಗಳಲ್ಲಿ ಹೋಗಿ ಅವ್ರ ಕಷ್ಟಗಳನ್ನು ಕೇಳುವಂಥ
ಏನು ಪದಾಧಿಕಾರಿಗಳಾಗಬೇಕು ವಿನಃ ಯಾವನೋ ಒಬ್ಬ ರಾಜಕೀಯ ಪಕ್ಷದವನು ಕರೆದು ಅವನ ಹಿಂದೆಗಡೆ ಹೋಗ್ಬಿಟ್ಟು ನಾವು ಅವ್ರ ಪಕ್ಷಕ್ಕೆ ಜೇಕಾರ ಹಾಕೋದು. ನಾವೆಲ್ಲರೂ ಮಾಡೋದು ಇಷ್ಟೇ, ಫಸ್ಟ್ ಸಂಪಾದನೆ ಮಾಡಬೇಕು, ನಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾವಂತರಾಗಿ ಮಾಡಬೇಕು, ಸಂಘಟನೆ ಮಾಡಬೇಕು. ಯಾಕಂದ್ರೆ ನಮಗೆ ಯಾವುದೇ ರೀತಿ ರಾಜಕೀಯ ಶಕ್ತಿ ಇಲ್ಲ. MLA ಬರ್ತಾರೆ ನಮ್ಮ ಸಪೋರ್ಟು, MP ಬರ್ತಾರೆ, ಯಾರೂ ಬರೋದು. ಉದಾಹರಣೆಗೆ ಪೆರೇಸಂದ್ರದ ಹತ್ರ ನಾವು ಹಳ್ಳಿಗೆ ಹೋಗಿದ್ದು, ನಮ್ಮ ಶ್ರೀರಂಗಪಟ್ಟಣ ಹೂವಿನಹಳ್ಳಿ ಪೆರೇಸಂದ್ರದಿಂದ 1 ಕಿಲೋಮೀಟರ್ ದೂರ. ಅಲ್ಲಿ 2 ಎಕರೆ 3 ಎಕರೆ ಜಮೀನ ಎಲ್ಲ ಜನರಲ್ ಅವರೇ ಅಕ್ವೈರ್ ಮಾಡಬೇಕಂತ, MP ಅಲ್ಲೇ ಅವರೇ, MLA ಅಲ್ಲ. ಯಾರು ನಮ್ಮ ಕಾಲೋನವ್ರಿಗೆ ಆ ಒತ್ತುವರಿ ನಾವು ಸ್ಮಶಾನ ಜಾಗ ಬಿಡಿಸ್ಕೊಡೋದು, ಯೋಚನೆ ಮಾಡ್ರಿ. ಈ ಥರ ಎಲೆಕ್ಷನ್ ಟೈಮಲ್ಲಿ ನಾವು ಯಾಮಾರ್ತೀವಿ. ಬಟ್ ನಮಗೆ ತಗ್ಗಟ್ಟಾಗಿ ನಮ್ಮವರು ರಾಜಕೀಯವಾಗಿ ಬೆಳಿಬೇಕಂತ ನಮ್ಮ ಆರ್ಥಿಕವಾಗಿ ಹಿಂದೆ ಉಳಿದಿದ್ದೀವಿ. ಅದು ದಯವಿಟ್ಟು ಬಂಧುಗಳೇ, ಈಗ ಈ ತಾಲೂಕು ನಾವು ಬರೀ ಬೋರ್ಡ್ ಹಾಕ್ಕೊಂಡು ಹೆಸರು ಶಾಲು ಹಾಕ್ಕೊಂಡು ಹೆಸರಿಗೆ ಎಲ್ಲಿರಲಾಗೋದು ಬೇಡ ಅಂತ ನನ್ನ ಅನಿಸಿಕೆ. ಯಾಕಪ್ಪ ಅಂತ ಹೇಳಿದ್ರೆ ಈ ಹಿಂದೆ ಈಗ ಸಂಘಟನೆ ಬಗ್ಗೆ ಆ DSS ಕೆಟ್ಟ ಹೆಸರಿದೆ, ಈ DSS ಕೆಟ್ಟ ಹೆಸರಿದೆ ಅಂತ ನಾವು ಮಾತಾಡ್ತೀವಿ. ಎಲ್ಲೂ DSS ಕೆಟ್ಟ ಹೆಸರಿಲ್ಲ, ಹೆಸರು ಅದು ಹಂಗೆ ಉಳ್ಕೊಂಡಿದೆ. ಆದರೆ ಹೆಸರು ಎಲ್ಲೂ ಕೂಡ ಈಗ DSS 3 ಅಕ್ಷರ ಹೇಳೋ ಪಟ್ಟಿ ಇಡೀ ರಾಜ್ಯನೇ ಎದುರಿಸ್ಬೋದು. ಇಡೀ ರಾಜಕೀಯ ವ್ಯಕ್ತಿಗಳನ್ನ 3 ಅಕ್ಷರದಿಂದ ಎದುರಿಸ್ಬೋದು. ಯಾವುದೇ ಸಂಘಟನೆ ಹೆಸರು ಹೇಳಿದ್ರು ಕೂಡ ಅಧಿಕಾರಿಗಳು ಕುಗ್ಗಲ್ಲ ಅಥವಾ ರಾಜಕೀಯ ವ್ಯಕ್ತಿಗಳು ಕುಗ್ಗಲ್ಲ. ಯಾವುದೇ DSS ಅಂದ ತಕ್ಷಣ ಓ ಈ DSS ಕೆಲವ್ರಿಗೇನೋ ಮಾತಾಡ್ಬೋದು ಅಷ್ಟೇ. ಇದು ಮೂಲ ಸಂಘಟನೆ, ಪ್ರೊಫೆಸರ್ ಕೃಷ್ಣಪ್ಪನವರು ಕಟ್ಟಿರ್ತಕ್ಕಂಥ ಸಂಘಟನೆ ಇದು. ಇದಕ್ಕೊಂದು ಹಿನ್ನೆಲೆ ಇದೆ. ಯಾಕಂತ ಹೇಳಿದ್ರೆ ಕೃಷ್ಣಪ್ಪನವರು ಕಷ್ಟಪಟ್ಟು ಒಂದು ಪ್ರೊಫೆಸರ್ ಆಗಿದ್ರು ಕೂಡ ಅವ್ರ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆದಾಗ, ದಲಿತರ ಗುಡಿಸಲುಗಳಲ್ಲಿ ಗುಡಿಸಲು ಸುಟ್ಟಾಕಿದಾಗ, ಮತ್ತೆ ಆ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳಾದಾಗ, ಆಮೇಲೆ ನಮ್ಮ ಮನೆಗಳು ಕಿತ್ಕೊಂಡಾಗ, ಸೈಟ್ಗಳು ಕಿತ್ಕೊಂಡಾಗ, ಎಲ್ಲೂ ಜಾಗ ಇಲ್ದಿರ ಫುಟ್ಪಾತಲ್ಲಿ ಇದ್ದಾಗ ನಮ್ಮ ಬಗ್ಗೆ ಹೋರಾಟ ಮಾಡಿದವರು, ಧ್ವನಿ ಎತ್ತಿದವ್ರು ಯಾರು ಇದ್ದಾರೆ ಅಂತ ಹೇಳಿದ್ರೆ ಆವತ್ತಿನ ದಿನಗಳಲ್ಲಿ DSS ಹುಟ್ಟಾಕಿದಂಥ ಒಬ್ಬ ಸಂಸ್ಥಾಪಕ ಅಂತ ಹೇಳಿದ್ರೆ ಪಿ ಕೃಷ್ಣಪ್ಪನವರು. ಅಂತ ಕೃಷ್ಣಪ್ಪನವರು ಯಾವ ಥರ ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೋ ಅದೇ ಥರನೇ ಸಂಘಟನೆ ಮಾಡಿಕೊಂಡು ಯಾವುದೇ ದುಡ್ಡಿನ ಆಮಿಷಕ್ಕೆ ಮತ್ತು ಯಾರಾದರೂ ಒಂದು ನಿಮ್ಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಏನಾನ ಹೇಳಿದ್ರೆ ಅಂಥದಕ್ಕೆಲ್ಲ ಕಿವಿ ಕೊಡದೆ ಇವತ್ತು ಸನ್ಮಾನಗಳು, ಫೋಟೋ ಶೂಟ್ಗಳು, ಇದೆಲ್ಲ ಶೂಟುಗಳು ಹಾಕ್ಕೊಂಡು ಓಡಾಡ್ತಾರೆ ಕೆಲವು ಲೀಡರ್ಗಳು. ಅದಕ್ಕೆಲ್ಲ ಜಗ್ದಿರ ಸರಳ ವ್ಯಕ್ತಿ. ಯಾಕಂತ ಹೇಳಿದ್ರೆ 28ನೇ ತಾರೀಕು ನಮ್ಮ ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ ನಾವು. ಆ ಸಮಾವೇಶಕ್ಕೆ ಅವ್ರು ಬರ್ತಾರೆ. ಅವ್ರ ಸರಳತೆನ, ಅವ್ರ ಮಾತುಗಳು, ಅವರು ಯಾವ ಥರ ಹೋರಾಟ ಮಾಡ್ಕೊಂಡು ಬಂದರು, ಅವ್ರ ಹಿನ್ನೆಲೆ ಏನು, ಸಂಘಟನೆ ಹಿನ್ನೆಲೆ ಏನು, ಅವ್ರು ಏನೇನು ಹೋರಾಟಗಳು ಮಾಡಿದ್ದಾರೆ, ಏನು ಸರ್ಕಾರದ ವತಿಯಿಂದ ಯಾವ ಥರ ಹೋರಾಟ ಮಾಡಿ ಕೆಲವೊಂದು ಹಾಸ್ಟೆಲ್ಗಳು ಬೇಕಂತ ಹೇಳಿದ್ರೆ ಯಾರು ಮಿನಿಸ್ಟ್ರುಗಳು ಮತ್ತು ಯಾರು ಕೂಡ ನಮಗೆ ಹಾಸ್ಟೆಲ್ ಕೊಟ್ಟಿಲ್ಲ. ಆವತ್ತು ಕೃಷ್ಣಪ್ಪನವರು ಹೋರಾಟ ಮಾಡಿದ್ದಕ್ಕೆ ಇವತ್ತು ಮೊರಾರ್ಜಿ ದೇಸಾಯಿ ಇದೆಲ್ಲ ಪ್ರತಿಷ್ಠಿತ ಏನು ಹಾಸ್ಟೆಲ್ಗಳಿದ್ದಾವೆ ಅವೆಲ್ಲ ಕೂಡ DSS ಕಾಲದಲ್ಲಿ, ಕೃಷ್ಣಪ್ಪನವ್ರ ಕಾಲದಲ್ಲೇ ಇವೆಲ್ಲ ಶಾಂಕ್ಷನ್ ಆಗಿರೋದು. ಇವತ್ತು ದಲಿತರು ನೆಮ್ಮದಿಯಾಗಿ ಮನೆಗಳಲ್ಲಿ ಇದ್ದಾರೆ ಅಂತ ಹೇಳಿದ್ರೆ DSS ಹುಟ್ಟಿದ ಮೇಲೆನೆ, ಕೃಷ್ಣಪ್ಪನವರ DSS ಏನಿದೆ ಆ ಹುಟ್ಟ ಮೇಲೆನೆ ಇವತ್ತು ನಾವು ನೆಮ್ಮದಿಯಾಗಿರೋದು. ಬಾಬಾ ಸಾಹೇಬರು ಸಂವಿಧಾನ ಬರೆದಿದ್ದಾರೆ. ಅದರ ನಂತರ ನೆಮ್ಮದಿಯಾಗಿ ಅಂತ ಹೇಳಿದ್ರೆ ಕರ್ನಾಟಕದಾದ್ಯಂತ DSS ಇರ್ತಕ್ಕಂಥದ್ದು. ಹಾಗಾಗಿ ಇಡೀ ದೇಶ ನೆಮ್ಮದಿಯಾಗಿದೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್. ಕರ್ನಾಟಕದಲ್ಲಿ DSS ಉಟ್ಕೊಂಡಿದೆ ಅಂತ ಹೇಳಿದ್ರೆ 2ನೇ ಅಂಬೇಡ್ಕರ್ ಅಂತ ಹೇಳ್ಬಿಟ್ಟು ಕೃಷ್ಣಪ್ಪನವ್ರನ್ನ ಕರಿತೀವಿ. ಮಾಡಿದ್ದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ. ಇದು ಏನಾಗಿದೆ ಅಂದ್ರೆ, ನಾವು ಹುಟ್ಟಕ್ಕಿಂತ ಮುಂಚೆನೇ ಈ ಸಂಘಟನೆ ಹುಟ್ಟಿದೆ. ಆದರೆ ಎಲ್ಲ ಕಡೆನೂ ತುಂಬಾ ಚೆನ್ನಾಗಿದೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಯಾಕೋ ತುಂಬಾನೇ ಹಿನ್ನುಡೆ ಇದೆ. ಅದು ಏನಂತ ನನಗೂ ಗೊತ್ತಿಲ್ಲ. ಬಟ್ ಅವ್ರು ಮಾಡಿರೋದು ಮಿಸ್ಟೇಕ, ನಾವು ಮಾಡಿರೋ ಮಿಸ್ಟೇಕ ಗೊತ್ತಿಲ್ಲ. ಅವರಂತೂ ಈ ಸ್ಥಾಪನೆ ಮಾಡಿದ್ದು ಬಿ ಕೃಷ್ಣಪ್ಪನವರು 100% ಕರೆಕ್ಟಾಗೆ ಮಾಡಿದ್ದಾರೆ. ನಮ್ಮ ಜನಾಂಗದವರು ಎಲ್ಲಿದ್ದಾರೆ, ಎಲ್ಲಿಂದ ಮೇಲೆ ಕೆಲ್ ತಗೊಂಡ್ಬರ್ಬೇಕಂತ ಒಂದು ಹೈವೇ ರೋಡ್ ತರ ಮಾಡಿಕೊಟ್ಟಿದ್ದಾರೆ ನಮಗೆ. ಆ ರೋಡಲ್ಲಿ ನಾವೆಲ್ಲ ಒಳ್ಳೆ ರೋಡಲ್ಲಿ ಚೂಸ್ ಮಾಡ್ಕೊಂಡು ನಾವು ಬರ್ಬೇಕಾಗಿರೋದು ನಮ್ಮ ಕರ್ತವ್ಯ. ಆಯ್ತಾ? ಇಲ್ಲಿ ಕೆಲವು ಲೀಡರ್ಗಳು ಹಿಂದೆ ಹೇಳ್ತೀನಿ, DSS ಸಂಘದಲ್ಲಿ ₹1 ಕೂಡ ಯಾರ ಹತ್ರನೂ ನಾವು ಮುಟ್ಟಕ್ಕೆ ನಾವು ಬಿಡಲ್ಲ. ಫಸ್ಟ್ ಅರ್ಥ ಆಯ್ತಾ? ಸಂಘಟನೆ ಅಂದ್ರೆ ನಮ್ಮ ಗುರಿ, ನಮ್ಮ ಹೋರಾಟನೇ. ನ್ಯಾಯ ಅಂದ್ರೆ ನಾವಂದ್ರೆ ನ್ಯಾಯ. ಅರ್ಥ ಆಯ್ತಾ? ಆಮೇಲೆ ಈಗ ಹೊಸದಾಗಿ ತಾಲೂಕ್ ಕಮಿಟಿನ ಆಯ್ಕೆ ಮಾಡ್ತಾ ಇದ್ದೀವಿ. ತಮ್ಮಗಳಿಗೆಲ್ಲ ಹೇಳೋದು ಒಂದೇ ಒಂದು ವಿಚಾರನೇ,
ನಿಮ್ಮ ಲೀಡರ್ಗಳು ನಿಮ್ಮ ಮೇಲೆ ಯಾವ ಥರ ವಿಶ್ವಾಸ ಇಟ್ಕೊಂಡು ಕರ್ಕೊಂಡು ಬಂದಿದ್ರು ಆ ನಿಷ್ಠೆಯಿಂದಲೇ ನೀವು ಕೂಡ ಇರ್ರಿ. ನಮ್ಮ ಏನಿದೆ, ನಮ್ಮ ಸಿದ್ಧಾಂತ ಏನಿದೆ, ನಮ್ಮ ಸಂಘದ್ದು ಸಿದ್ಧಾಂತ ಏನಿದೆ ನಾವು ಕೂಡ ಹೇಳ್ತೀವಿ, ಅದರಂತೆ ನಾವು ನುಡಿಬೇಕು. ಯಾಕಂದ್ರೆ ನಮ್ಮ ಹಿರಿಯರು ಹೇಳಿದರೆ ನಮ್ಮ ಸ್ಟೇಟ್ ಅವರು ಯಾವ ಸಮಿತಿಯಿಂದ ರಚನೆ ಮಾಡಿದ್ರೆ ಆ ಹಾದಿಯಲ್ಲಿ ಮಾತ್ರನೇ ನಾವು ಹೋಗ್ಬೇಕಾಗಿರುತ್ತೆ. ಅದನ್ನು ಬಿಟ್ಟು ನಾವು ಕ್ರಾಸ್ ಮಾಡಿದ್ರೆ ನೀನಿಲ್ಲ ಅಂದ್ರೂ ಕೂಡ ನನಗೆ ಇನ್ನೊಬ್ಬರು ಬೇಕು, ನೀನು ನಡಿಯಪ್ಪ ಅಂತ ಕಳಿಸ್ತಾರೆ. ಪಾಸಿಟಿವ್ 2 ಸತಿ 3 ಸತಿ ತಿದ್ದುಕೊಳ್ಳೋಕೆ ಅವಕಾಶ ಕೊಡ್ತಾರೆ. ಅವ್ರು ತಿದ್ದುಕೊಂಡೇ ಅಂದರೆ ನಮ್ಮ ಸಂಘಟನೆ ಬೇಡಪ್ಪ, ನಂದು ಈ ಥರ ರೀತಿಯಲ್ಲಿ ಹೋಗ್ಬೇಕಾಗಿದೆ, ನೀವು ಬೇರೆ ಕಡೆ ಹೋಗ್ಬೋದು ಅಂತ ಅವ್ರು ಕೈ ಬಿಡ್ತಾರೆ. ಸೊ ಅದೇ ರೀತಿ ನಾವು ಆ ಕೈ ಬಿಡೋದಕ್ಕೆ ಕಾರಣ ನಾವೆಲ್ಲ ಕೊಡಬಾರ್ದು. ಅರ್ಥ ಆಯ್ತಾ? ಫಸ್ಟು ಅವರ ಸಿದ್ಧಾಂತವನ್ನು ನಾವು ಅಳವಡಿಸ್ಕೊಂಡು ಒಂದು ದಾರಿಯಲ್ಲಿ ನಾವು ನೀವೆಲ್ಲ ಹೋಗೋದು. ಅರ್ಥ ಆಯ್ತಾ? ಇನ್ನು ಮುಂದೆ ಒಂದು ಸ್ಟೇಷನ್ ಆಗಿರ್ಬೋದು, ಒಂದು ಜಮೀನ್ದಾಗಿರ್ಬೋದು, ಇಲ್ಲ ಮನೆಯಲ್ಲಿ ಗಂಡ ಹೆಂಡತಿ ಎಲ್ಲ ಅಕ್ಕ ತಮ್ಮ ಯಾರದೇ ಆಗಿರಲಿ, ಏನೇ ಪ್ರಾಬ್ಲಮ್ ಆಗಿರಲಿ 24/7 ಎಷ್ಟೊತ್ತಲ್ಲ ಕಾಲ್ ಮಾಡಿ ನಿಮ್ಮ ಮನೆಗಳಿಗೆ ನಾನು ಬರ್ತೀನಿ. ಎಷ್ಟೊತ್ತನ ಆಗಿರ್ಬೋದು. ಅರ್ಥ ಆಯ್ತಾ? ಸೊ ನಿಮ್ಮ ಮನೆಗೆ ಬಂದು ನಿಮ್ಮ ಕಷ್ಟನ ಬಗೆಹರಿಸೋ ಅಂದ ಸ್ಪಾಟಲ್ಲೇ ನಾನು ಕೊಡ್ತೀನಿ. ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ. ನನ್ನ ಕೈಲಿ ಆಗಿಲ್ಲ ಅಂದರೆ ಮೇಲವ್ರಿಗೆ ಇಂಟಿಮೇಷನ್ ಮಾಡಿ. ಅರ್ಥ ಆಯ್ತಾ? ಮೇಲವ್ರಿಗೆ ಇಂಟಿಮೇಷನ್ ಹೋಗಲ್ಲ, ನಾನೇ ಮಾಡ್ತೀನಿ. ಆದರೆ ಇಲ್ಲಿ ಅವ್ರು ಬಿಡಿ. ಅರ್ಥ ಆಯ್ತಾ?